ನೀವು CBC ರಿಪೋರ್ಟ್ ನೋಡಿ ಕನ್ಫ್ಯೂಸ್ ಆಗ್ತಾ ಇದ್ದೀರಾ, ಏನೂ ಅರ್ಥ ಆಗ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇದೆಯಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಲ್ಯಾಬ್ ಟೆಕ್ನಿಷಿಯನ್ ಹುಡುಗಿ. ಇವತ್ತಿನ ವಿಡಿಯೋ ಏನು ಅಂತಂದರೆ, ಲಾಸ್ಟ್ ವಿಡಿಯೋ ಒಳಗೆ ಹೇಳ್ದಂಗೆ CBC ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಫಸ್ಟ್ ಆಫ್ ಆಲ್ CBC ಅಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟು. ಇದು ನಮ್ದು ಆ್ಯಕ್ಚುಲಿ ಬ್ಲಡ್ದು ಹೆಲ್ತ್ ಫುಲ್ ಇನ್ಫಾರ್ಮೇಷನ್ ಕೊಡ್ತೈತಿ. ಆಮೇಲೆ ಇದರಲ್ಲಿ ಜಾಸ್ತಿ ಪ್ಯಾರಾಮೀಟರ್ಸ್ ಅದಾವು. ಅದರಲ್ಲಿ ಮೇನ್ ಪ್ಯಾರಾಮೀಟರ್ಸ್ ಏನು ಬರುತ್ತೆ, CBC ಯಾಕೆ ಮಾಡ್ತಾರೆ ಅಂತ ನಾನು ಇದ್ರೊಳಗೆ ವಿಡಿಯೋ ಮಾಡತ್ತೀನಿ. ನಿಮ್ಗೆ ಫುಲ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಎಲ್ಲ ಪ್ಯಾರಾಮೀಟ್ರದ್ದು ಡೀಟೇಲ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿರಿ. ಯೂಟ್ಯೂಬ್ ಒಳಗೆ ಫುಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡ್ಬೋದು ನೀವು. ಇವಾಗ ಮೇನ್ ಏನೇನಿದೆ ಅದನ್ನು ಮಾತ್ರ ಹೇಳ್ತೀನಿ. CBC ಯಾಕೆ ಚೆಕ್ ಮಾಡ್ತೀವಿ, ಇನ್ಫೆಕ್ಷನ್ ಇದೆಯಾ ಅಂತ CBC ಒಳಗೆ ಗೊತ್ತಾಗ್ತದೆ. ಆಮೇಲೆ ಅನಿಮಿಯಾ ಅಂದ್ರೆ ಬ್ಲಡ್ ಕಡಿಮೆ ಇರೋದಕ್ಕೆ ಅನಿಮಿಯಾ ಅಂತ ಕರಿತೀವಿ ನಾವು. ಅದು ಆಮೇಲೆ ಫೀವರ್ ರೀಸನ್ ಫೈಂಡ್ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ CBC ಟೆಸ್ಟ್ ಮಾಡಿಸಿದ್ರೆ. ನೆಕ್ಸ್ಟು ಡೈಲಿ ರೊಟೀನ್, ಇಟ್ ಮೀನ್ಸ್ ರೊಟೀನ್ ಚೆಕಪ್, ಹೆಲ್ತ್ ಚೆಕಪ್ ಅಂತ ಇದ್ದಾಗ ಫಸ್ಟ್ ಡಾಕ್ಟ್ರು ಬರೆದು ಕೊಡೋದು CBC ಅಂತ ಬರೆದು ಕೊಡ್ತಾರೆ. ಯಾಕಂದ್ರೆ ಇದರಲ್ಲಿ HB, ಪ್ಲೇಟ್ಲೆಟ್ ಕೌಂಟು, RBC, WBC ಎಲ್ಲ ಗೊತ್ತಾಗೋದ್ರಿಂದ CBC ಅಂತ ಬರೆದು ಕೊಡ್ತಾರೆ. ಆಮೇಲೆ ಇದರಲ್ಲಿ ಫಸ್ಟ್ ಪ್ಯಾರಾಮೀಟರ್ ಬಗ್ಗೆ ಮಾತಾಡೋದಾದ್ರೆ RBC ಅಂದರೆ ರೆಡ್ ಬ್ಲಡ್ ಸೆಲ್ಸ್. ಇದು ನಮ್ಮ ಬಾಡಿಗೆ ಆಕ್ಸಿಜನ್ನ ಪ್ರೊವೈಡ್ ಮಾಡುತ್ತೆ, ಕ್ಯಾರಿ ಮಾಡುತ್ತೆ ನಮಗೆ. ಆಮೇಲೆ ಏನಾದರೂ ಇನ್ಫೆಕ್ಷನ್ ಆಗಿ RBC ಏನಾದರೂ ಕಡಿಮೆ ಆಯಿತು ಅಂತಂದ್ರೆ ಅನಿಮಿಯಾ ಆಗುತ್ತೆ, ವೀಕ್ನೆಸ್ ಆಗುತ್ತೆ, ಟಯರ್ಡ್ನೆಸ್ ಆಗುತ್ತೆ, ಸುಸ್ತಾಗುತ್ತೆ. ಸೊ RBCನ ನಾರ್ಮಲ್ ರೇಂಜ್ ಒಳಗೆ ಇಟ್ಕೊಳಕ್ಕೆ ಟ್ರೈ ಮಾಡಿರಿ. ಆಮೇಲೆ ನೆಕ್ಸ್ಟು ಅದೇನಾದರೂ RBC ಏನಾದರೂ ಜಾಸ್ತಿ ಆತಂದ್ರೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಆಮೇಲೆ ಲಂಗ್ಸ್ ಪ್ರಾಬ್ಲಮ್ ಆಗ್ತೈತಿ. ಹಂಗೆ ಇದ್ರದ್ದು ನಾರ್ಮಲ್ ರೇಂಜ್ ಬಂದು ಮೆನ್ನಲ್ಲಿ 4.5 to 5.9 ಮಿಲಿಯನ್ ಸೆಲ್ಸ್ ಇರಬೇಕು RBC ನಾರ್ಮಲ್ ರೇಂಜ್. ಅದಕ್ಕಿಂತ ಕಡಿಮೆನೂ ಇರಬಾರ್ದು, ಅದಕ್ಕಿಂತ ಜಾಸ್ತಿನೂ ಇರಬಾರ್ದು. ವುಮೆನ್ ಒಳಗೆ 4.1 to 5.1 ಮಿಲಿಯನ್ ಸೆಲ್ಸ್ ಇರುತ್ತೆ. ಸೇಮ್, ಜಾಸ್ತಿ ಇರಬಾರ್ದು, ಕಡಿಮೆನೂ ಇರಬಾರ್ದು. ಈ ಲೆವೆಲಲ್ಲಿ ನಾರ್ಮಲ್ ರೇಂಜ್ ಆಗಿ ಇರಬೇಕು. ನೆಕ್ಸ್ಟ್ WBC ಅಂತಂದ್ರೆ ವೈಟ್ ಬ್ಲಡ್ ಸೆಲ್ಸ್. ಇದು ಆ್ಯಕ್ಚುಲಿ ಇನ್ಫೆಕ್ಷನ್ ಜೊತೆಗೆ, ನಮ್ಮ ಬಾಡಿ ಇನ್ಫೆಕ್ಷನ್ ಜೊತೆಗೆ, ಬ್ಲಡ್ ಇನ್ಫೆಕ್ಷನ್ ಜೊತೆಗೆ ಫೈಟ್ ಮಾಡ್ತೈತಿ. ಇದು ಅಕಸ್ಮಾತ್ WBC ಕಡಿಮೆ ಆಯಿತು ಅಂತಂದರೆ ಇಮ್ಯುನಿಟಿ ಲೋ ಆಗ್ತದೆ. ನಾರ್ಮಲ್ ರೇಂಜ್ ಇದ್ರದ್ದು 4,000 to 11,000 ಸೆಲ್ಸ್ ಇರ್ತಾವೆ. ಜಾಸ್ತಿ ಆಯಿತು ಅಂತಂದ್ರೆ ಇನ್ಫೆಕ್ಷನ್ನು ಆಗ್ತದೆ ಬ್ಲಡ್ಡಲ್ಲಿ. ಸೊ ಹಂಗಾಗಿ ಇದನ್ನು ನಾರ್ಮಲ್ ಆಗಿ ಇಟ್ಕೊಳಕ್ಕೆ ಟ್ರೈ ಮಾಡಿರಿ. ಆದಷ್ಟು ಹೆಲ್ದಿ ಫುಡ್ಸ್ ತಿನ್ನಿರಿ, ಅದು ಇದು ಜಂಕ್ ಫುಡ್ಸು ಅದಕ್ಕೆ ಬಿಡ್ರಿ. ನೆಕ್ಸ್ಟು ಪ್ಲೇಟ್ಲೆಟ್ ಬಗ್ಗೆ ನೋಡೋಣ. ಪ್ಲೇಟ್ಲೆಟ್ ಬ್ಲಡ್ ಕ್ಲಾಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಆ್ಯಕ್ಚುಲಿ ಇದ್ರದ್ದು ನಾರ್ಮಲ್ ರೇಂಜ್ ಬಂದ್ಬಿಟ್ಟು 1.5 to 4 ಲ್ಯಾಕ್ವರೆಗೂ ಇರ್ತೈತಿ ಪ್ಲೇಟ್ಲೆಟ್ಸು. ಇದು ಬಾಯ್ಸು, ಗರ್ಲ್ಸ್, ವುಮೆನ್ ಆ್ಯಂಡ್ ಮೆನ್ಸ್ ಎಲ್ಲ ಸೇಮ್ ಇರುತ್ತೆ. ಈ ನಾರ್ಮಲ್ ರೇಂಜಲ್ಲಿ ಇರಬೇಕು. ಪ್ಲೇಟ್ಲೆಟ್ ಕಡಿಮೆ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ಕಡಿಮೆ ಆದರೆ ಬ್ಲೀಡಿಂಗ್ ರಿಸ್ಕ್ ಇರುತ್ತೆ, ಜಾಸ್ತಿ ಇದ್ದರೆ ಕ್ಲಾಟಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಒಂದು ಲೆವೆಲ್ ಒಳಗೆ ನಾರ್ಮಲ್ ರೇಂಜ್ ಒಳಗೆ ಇರಬೇಕು. ನೆಕ್ಸ್ಟ್ ಹೋಗೋಣ ಇವಾಗ HB, ಹಿಮೋಗ್ಲೋಬಿನ್. ಮೇನ್ CBC ಟೆಸ್ಟ್ ಮಾಡೋಕ್ಕೆ ಹಿಮೋಗ್ಲೋಬಿನ್ನ ನೋಡ್ತಾರೆ. ಅದು ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ಇಂಪಾರ್ಟೆಂಟ್ ನಮ್ಮ ಬ್ಲಡ್ ಒಳಗೆ. ಇದ್ರದ್ದು ನಾರ್ಮಲ್ ರೇಂಜ್ ಮೆನ್ ಒಳಗೆ 13 to 17 ಇರಬೇಕು, ವುಮೆನ್ ಒಳಗೆ 12 to 15 ಇರಬೇಕು. ಕಮ್ಮಿ ಇದ್ರೆ ಆಗಲ್ಲ ಹೇಳ್ದಂಗೆ ಅನಿಮಿಯಾ, ಬ್ಲಡ್ ಕಡಿಮೆ ಇದ್ರೆ ಅನಿಮಿಯಾ ಅಂತ ಕರಿತೀವಿ. ಹಂಗೆ ಇದ್ರೊಳಗೆ PCV, MCV, MCH, MCHC ಈ ಥರ ಜಾಸ್ತಿ ಪ್ಯಾರಾಮೀಟರ್ ಸಿಗ್ತಾವೆ. DC ಈ ಥರ ಪ್ಯಾರಾಮೀಟರ್ ಸಿಗ್ತಾವೆ. ನಿಮಗೆ ಇದ್ರದ್ದು ಎಲ್ಲನೂ ಡೀಟೇಲ್ಸು ಬೇಕು ಅಂತಂದ್ರೆ ಕಮೆಂಟ್ ಮಾಡಿರಿ, ಇದ್ರದ್ದು ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೇಳೋಕ್ಕಾಗಲ್ಲ, ಲಾಂಗ್ ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಬೇಕು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಕೋತೀನಿ ನಾನು, ಆಗೈತಿ ಅಂತಂದು. ಹಂಗೆ ಮುಂದಿನ ದಿನಗಳಲ್ಲಿ ಎಲ್ಲ ಟೆಸ್ಟ್ ಬಗ್ಗೆ ನಿಮ್ಗೆ ಯಾವುದಾದ್ರೂ ಟೆಸ್ಟ್ ಈ ಥರ ಬೇಕಿತ್ತು ನಮಗೆ ಇನ್ಫಾರ್ಮೇಷನ್ ಅಂತ ಹೇಳಿದರೆ ಕಮೆಂಟ್ ಮಾಡಿದರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇವಾಗ ಮೇನ್ ಬೇಸಿಕ್ ಹೇಳ್ಕೊತ ಹೋಗ್ತೀನಿ. ನೀವು ನನ್ನ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.